ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪ್ರದೀಪ್ ಟಿ ಬ್ಲಾಗ್ಸ್. ಸೊ ಇವತ್ತು ಅದೇ ವರಲಕ್ಷ್ಮಿ ಪೂಜೆ ಮುಗಿಸ್ಕೊಂಡು ಅದೇ ಜೋಶಲ್ಲಿ ಇದೊಂದು ಟೆಂಪಲ್ ವಿಸಿಟ್ ಮಾಡೋಣ ಅಂತ ಬೆಳಿಗ್ಗೆ ಹೊರಟ್ವಿ. ಇವಾಗ 7:45 ಆಯ್ತು. ಅನ್ಕೊಂಡ್ವಿ 6 o'clock ಹೋಗೋಣ ಅಂತ. ಆಮೇಲೆ ಗೊತ್ತಲ್ಲಿ ಲೇಸಿ ಆಯ್ತು. ಸ್ವಲ್ಪ ಹಂಗೆ ಕ್ಲೈಮೇಟ್ ಬೇರೆ ಇತ್ತು, ಸ್ವಲ್ಪ ಹಂಗೆ ಇತ್ತಲ್ಲ, ಮಳೆ ಬೇರೆ ಬಂದಿತ್ತು. ಹಾಗಾಗಿ ಇವಾಗ 7:45 ಹೊರಟಿದೀವಿ ಇವಾಗ. ಸೊ ನಾವು ಹೋಗ್ತಿರೋ ಟೆಂಪಲ್ ಚಂಪಕಧಾಮ ಟೆಂಪಲ್. ಇದು ಬನ್ನೇಘಟ್ಟ ಆ ಕಡೆ ಇದೆ. ಸೊ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಯೂಶಲ್ ಆಗಿ ಶ್ರಾವಣ ಶನಿವಾರದಲ್ಲಿ ಈ ಟೆಂಪಲ್ಗೆ ಹೋಗ್ತೀವಿ. ಸೊ ಫ್ಯಾಮಿಲಿ ಅದೊಂದು ರಿಚುವಲ್ಸ್ ಇದೆ. ಸೊ ಎವ್ರಿ ಶ್ರಾವಣ ಶನಿವಾರಕ್ಕೆ ಅದೊಂದು ಟೆಂಪಲ್ ವಿಸಿಟ್ ಮಾಡ್ತೀವಿ. ಸೊ ಯೂಶಲ್ ಆಗಿ ಹೋಗ್ತಿರ್ತೀವಿ ಬರ್ಡೇ ಹಂಗೆ ಹಿಂಗೆ ಅಂತ ಟೈಮ್ ಸಿಕ್ಕಿದ್ರೆ. ಬಟ್ ಇದೊಂಥರ ಮ್ಯಾಂಡೇಟ್ರಿ ವಿಸಿಟ್ ತರ. ಸೊ ಇವಾಗ ನಾವು ಜಸ್ಟ್ ಒಂದು 5 minutes ಆಯ್ತು ಮನೆಯಿಂದ ಹೊರಟಿ. ಸೊ ಮ್ಯಾಪ್ ಅಲ್ಲಿ 19 kilometers ನಮ್ಮ ಪ್ಲೇಸ್ ಇಂದ 8:35 ರೀಚ್ ಆಗ್ತೀವಿ ಅಂತ ತೋರಿಸ್ತದೆ. ಸೊ 1 hour. ಆಮೇಲೆ ಡಿಪೆಂಡ್ಸ್ ಟ್ರಾಫಿಕ್ ಮೇಲೆ, ನೋಡ್ಬೇಕು ಏನಾಗುತ್ತೆ ಅಂತ. ಟೆಂಪಲ್ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀವಿ. ನಾವಿವಾಗ ನಮ್ಮ ಮನೆಯಿಂದ ಗಾಡಿ ಸ್ಟಾರ್ಟ್ ಮಾಡಿ ಕತ್ರಿಗುಪ್ಪೆ ಪಾಸ್ ಆಗಿ ವಿದ್ಯಾಪೀಠ ಕನೆಕ್ಟ್ ಆಗ್ತಿದೀವಿ. ಅಂಡ್ ಇಲ್ಲಿಂದ ನೆಕ್ಸ್ಟ್ ಬನಶಂಕರಿ ಕನೆಕ್ಟ್ ಆಗ್ತೀವಿ. ಸೊ ಆಕ್ಚುಲಿ ಬನ್ನೇಘಟ್ಟ ರೋಡ್ ನಾವು ಕನೆಕ್ಟ್ ಆಗ್ಬೇಕಾಗಿರೋದು. ಸೊ ಈ ತರನೇ ಹೋಗುತ್ತೆ. ಇದು ಯಾವ್ದಿದು? ದೇವೇಗೌಡ ಪೆಟ್ರೋಲ್ ಬಂಕ್. ಓಕೆ, ನಾವಿವಾಗ ದೇವೇಗೌಡ ಪೆಟ್ರೋಲ್ ಬಂಕ್ ಆ ಪ್ಲೇಸ್ ಪಾಸ್ ಆಗ್ತಿದೀವಿ. ಏನೋ ಸಂಜೆಯಿಂದ ಬಂತಪ್ಪ ರೂಟ್, ಅದೇ ಫಾಲೋ ಮಾಡ್ಕೊಂಡ್ ಬಂದ್ವಿ. ಬಟ್ ಬೆಳಿಗ್ಗೆ ಅಲ್ವಾ, ಸೊ ಟ್ರಾಫಿಕ್ ಇದ್ದಿಲ್ಲ, ಹಂಗೆ ಸುಮ್ಮನೆ ಬಂದ್ವಿ. ಇವಾಗ ಇಲ್ಲಿಂದ ಸಿಗ್ನಲ್ಗಳು ಸ್ಟಾರ್ಟ್ ಆಗುತ್ತೆ, ನೋಡ್ಬೇಕು ಹೆಂಗಿದೆ ಅಂತ. ಶನಿವಾರ ಬೇರೆ ಇವತ್ತು. ಓಕೆ, ನಾವು ಇವಾಗ JP ನಗರ್ ಪಾಸ್ ಆಗಿ ಕನಕಪುರ ರೋಡಲ್ಲಿ ಇದ್ದೀವಿ. ಸೊ ಇಲ್ಲಿಂದ ಮತ್ತೆ ನಾವು ಬನ್ನೇಘಟ್ಟ ರೋಡ್ ಕನೆಕ್ಟ್ ಆಗ್ತೀವಿ. ಆ್ಯಕ್ಚುಲಿ ಶಾರ್ಟ್ ಕಟ್ ತೋರಿಸ್ತದೆ ಒಳಗಡೆಯಿಂದ ಹೋಗಿ. ಸೊ ಇವತ್ತೇನು ವಿಶೇಷ ಅಂದರೆ ಶ್ರಾವಣ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅವಾಗಲೇ ಹೇಳ್ದಂಗೆ. ಸೊ ಮಾರ್ನಿಂಗ್ 8 o'clock ಆದರೂ ಟ್ರಾಫಿಕ್ ಇದೆ. ಮತ್ತು ನಾವು ಇಲ್ಲಿಂದ ಸ್ವಲ್ಪ ಡಿವಿಯೇಷನ್ ತೊಗೊಂಡು ಒಂದು ಸ್ವಲ್ಪ ಬನ್ನೇಘಟ್ಟ ರೋಡ್ ಕನೆಕ್ಟ್ ಆಗ್ತೀವಿ. ನೋಡಬೇಕು ಇವತ್ತು ಎಷ್ಟು ರಶ್ ಇರ್ಬೋದು ದೇವಸ್ಥಾನದಲ್ಲಿ ಅಂತ. ಈ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ. ಇದು ಚಂಪಕಧಾಮ ಅಂತ ಬನ್ನೇಘಟ್ಟ ರೋಡಲ್ಲಿರೋದು. ಅದು ನಿಯರ್ ಬೈ ಹಿಂದೆಗಡೆ ಬಂದ್ಬಿಟ್ಟು ನಿಮಗೆ ಬನ್ನೇಘಟ್ಟ ನ್ಯಾಷನಲ್ ಪಾರ್ಕು. ಸೊ ಸಿಟಿ ಲಿಮಿಟ್ಸ್ ಎಲ್ಲ ಇದೆ. ಸ್ಯಾಟರ್ಡೆ ಅಲ್ವಾ, ಸೊ ಹೋಗಿ ಬಂದ್ಬಿಡೋಣ ಮುಗಿಸ್ಕೊಂಡು ಅಂತ ಹೋಗ್ತಾ ಇದೀವಿ. ಓಕೆ, ನಾವು ಇವಾಗ ಬನ್ನೇಘಟ್ಟ ರೋಡ್ಗೆ ಬಂದು ಕನೆಕ್ಟ್ ಆದ್ವಿ. ಸೊ ಈ ಜಂಕ್ಷನ್ ನೋಡಿ, ನಿಮ್ಗೆ ಗೊತ್ತಿರ್ಬೋದು ಈ ಜಂಕ್ಷನ್ ಯಾವುದು ಅಂತ. ನೈಸ್ ರೋಡ್ ಜಂಕ್ಷನ್ನು. ಆಲ್ಮೋಸ್ಟ್ ನೈಸ್ ರೋಡಿಂದನೂ ಬರ್ಬೋದು ನಾವು, ಬಟ್ ನೈಸ್ ರೋಡಿಂದ ಬರೋಕ್ಕೆ ಹೋಗ್ಲಿಲ್ಲ ನಾವು, ಏನಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಅರ್ಲಿ ಮಾರ್ನಿಂಗ್ ಅಲ್ವಾ, ಸೊ ಅಷ್ಟು ಇದಿರಲ್ಲ ಅಂತ ನಾವು ಆರಾಮಾಗಿ ನಾರ್ಮಲ್ ರೋಡಲ್ಲೇ ಬಂದ್ವಿ. ನೋಡೋಣ, ಹೋಗ್ತಾ ಲೇಟ್ ಆದರೆ ನಾವು ನೈಸ್ ರೋಡ್ ಮೇಲೆ ಹೋಗ್ತೀವಿ. ಬೆಳಗ್ಗೆ ಆದರೂ ಎಷ್ಟು ಟ್ರಾಫಿಕ್ ಇದೆ ಗುರು, ಟ್ರಾಫಿಕ್ ಬೆಂಗಳೂರು. ಇಲ್ಲಿಂದ ಕನೆಕ್ಟಿವಿಟಿನೂ ಇದೆ ಇಲ್ಲಿಗೆ, ತುಮಕೂರು, ಕನಕಪುರ, ಬನ್ನೇಘಟ್ಟ ರೋಡು ಸ್ಟ್ರೈಟ್ ಅಂತ. ಈ ಮಧ್ಯದಲ್ಲೆಲ್ಲ ನುಗ್ಗೋರು ನೋಡಿದ್ರೆ ಬರೀ ಸ್ವಲ್ಪ ಈ ರೋಡು ಸರಿ ಇರಲಿಲ್ಲ ಲಾಸ್ಟ್ ಟೈಮ್ ಬಂದಾಗ. ಇವಾಗಲೂ ಹಂಗೇ ಇದೆ, ಚೆನ್ನಾಗೇ ಇಲ್ಲ. ಬ್ಯೂಟಿಫುಲ್ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ರೆಡಿ ಆಗಿದೆ ಆಲ್ಮೋಸ್ಟ್. ಆಲ್ರೆಡಿ ಎಲ್ಲ ಆಕ್ಯುಪೈನೇ ಆಗ್ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ನಮಗೆ 9 minutes. ಲಾಸ್ಟ್ ಟೈಮ್ ಒಂದ್ಸತಿ ನಾವು ಬಂದಾಗ ಹೆವಿ ರಶ್ ಇತ್ತು. ಆಮೇಲೆ ಫುಲ್ ಟ್ರಾಫಿಕ್ ಆಗೋಗಿತ್ತು, ಎಲ್ಲ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು. ನಮಗೆ ಬರೀ ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕ್ಕೇನೆ ಒಂದು ಅರ್ಧ ಗಂಟೆ ಆಗಿತ್ತು. ಸೊ ಇವತ್ತು ಹೋಪ್ಫುಲಿ ಆ ಥರ ಆಗದೆ ಇರಲಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ.
ಇವಾಗ ಕೋಳಿ ಫಾರಂ ಗೇಟ್ ಸ್ಟಾಪಿಗೆ ಬಂದಿದ್ದೀವಿ. ನೋಡಬೇಕು, ಅಲ್ಲೇ ಟ್ರಾಫಿಕ್ ಇದೆ ಆಲ್ಮೋಸ್ಟ್ ಹತ್ತತ್ರ ಇದ್ದೀವಿ. 7 ಮಿನಿಟ್ಸು. ಸೊ ಇದೆಲ್ಲ ಒಂದು ಟೈಮ್ ಫಾರೆಸ್ಟ್ ಆಗಿತ್ತು ಆ್ಯಕ್ಚುಲಿ. ಇಲ್ಲಿಗೆಲ್ಲ ಒಂದೇ ಚಿಕ್ಕ ವಯಸ್ಸು ನೆನಪಾಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ತಂದೆ ಕರ್ಕೊಬರೋರು ದೇವಸ್ಥಾನಕ್ಕೆ. ಸೊ ಇವಾಗ ಫುಲ್ ಡೆವಲಪ್ ಆಗಿದೆ. ನೋಡಿ ಇವಾಗೆಲ್ಲ ಫುಲ್ ಡೆವಲಪ್ ಆಗೋಗಿದೆ. ಮುಂಚೆ ಕೋಳಿ ಫಾರಂ ಗೇಟೇ ಲಾಸ್ಟ್ ಆಗಿತ್ತು. ಸೊ ಇವಾಗ ಜಿಗಣಿವರೆಗೂ ಫುಲ್ ಡೆವಲಪ್ ಆಗೋಗಿದೆ. ಇದು ರೋಡ್ ಹಂಗೆ ಜಿಗಣಿಗೆಲ್ಲ ಕನೆಕ್ಟ್ ಆಗುತ್ತೆ. ಜಿಗಣಿ, ಆನೆಕಲ್ಲು, ಬಾರ್ಡ್ರು, ಆಲ್ಮೋಸ್ಟ್ ಆನೆಕಲ್ಗೆ ಹೋದ್ರೆ ಬಾರ್ಡ್ರು. ರೋಡೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ರೋಡ್ ಸ್ವಲ್ಪ ಚಿಕ್ಕದಿತ್ತು, ಇವಾಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಈಸಿ ಟ್ರಾಫಿಕ್ ಆಗುತ್ತೆ ಅಂತ. ಅಲ್ಲಿ ಏರೋಪ್ಲೇನ್ದು ರೆಸ್ಟೋರೆಂಟ್ ಬೇರೆ ನೋಡಿದೆ, ನೋಡಕ್ಕೆ ಆಗ್ಲಿಲ್ವಲ್ಲ. ಏರೋಪ್ಲೇನ್ದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಏರೋಪ್ಲೇನ್ ನಿಂತಿತ್ತು. ಹೌದು, ಗೊತ್ತಿಲ್ಲ, ಇಲ್ಲೇ ಇರುತ್ತೆ. ಮ್ಯಾಪಲ್ಲಿ ಓಪನ್ ಮಾಡ್ಕೊಂಡು ನೋಡು. ಏರೋಪ್ಲೇನ್ದು ರೆಸ್ಟೋರೆಂಟ್. ಏರೋಪ್ಲೇನ್ ನಾನಿದ್ದೇನೆ, ಏರೋಪ್ಲೇನ್ ನಿಂತಿದೆ ಇಲ್ಲಿ ಅಂತ ನೋಡಿದ್ರೆ ಆಮೇಲೆ ರಿಯಲೈಸ್ ಆಯ್ತು ಏರೋಪ್ಲೇನ್ದು ರೆಸ್ಟೋರೆಂಟ್ ಅದು. ನೋಡೋಣ, ಟೈಗರ್ ಏರೋ ರೆಸ್ಟೋರೆಂಟ್. ಓಕೆ, ನಾನು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ. ಆರ್ಚ್ ಹತ್ರ ರೀಚ್ ಆಗಿ ಮತ್ತೆ ಸಿಗೋಣ. ನಾವು ಆಲ್ಮೋಸ್ಟ್ ರೀಚ್ ಆದ್ವಿ. ನಿಮ್ಗಲ್ಲಿ ಬೆಟ್ಟ ಏನೋ ಕಾಣಿಸ್ತಾ ಇದ್ರೆ ಅದೇ ಚಂಪಕಧಾಮ ಟೆಂಪಲ್ಲು. ಅದು ಟೆಂಪಲ್ ಹಿಂದಗಡೆ. ನಾವು ಇವಾಗ ಹಿಂಗೆ ಸ್ಟ್ರೈಟ್ ಹೋಗ್ಬೇಕು. ಲೆಫ್ಟ್ ಹೋದ್ರೆ ಜಿಗಣಿ, ಸ್ಟ್ರೈಟ್ ಹೋದ್ರೆ ಟೆಂಪಲ್ಲು, ರೈಟ್ ಹೋದ್ರೆ ಬನ್ನೇರುಘಟ್ಟ ನ್ಯಾಚುರಲ್ ಕ್ಯಾಂಪ್, ನೇಚರ್ ಕ್ಯಾಂಪು ಇದೆ ಇಲ್ಲಿ. ಆ್ಯಕ್ಚುಲಿ ಚೆನ್ನಾಗಿದೆ. ಬಂಡೀಪುರಲ್ಲೆಲ್ಲ ಕ್ಯಾಂಪ್ ಇದೆಲ್ಲ ಅದೇ ಥರ ಸಿಮಿಲರು. ಸಫಾರಿನೂ ಸಿಗುತ್ತೆ. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು ಸಫಾರಿಗೆ ಹೋಗ್ತೀವಿ ಅಂದರೆ. ನೋಡಿ, ಇದೆ ಟೆಂಪಲ್ ಆರ್ಚು. ಆಲ್ಮೋಸ್ಟ್ ಬಂದ್ವಿ, ರೀಚ್ ಆದ್ವಿ. 500 meters. ಟೆಂಪಲ್ ರೀಚ್ ಆದ್ವಿ. ಟೆಂಪಲ್ ಕಾಣಿಸ್ತಾಯಾ? ಸೊ ಇದೇ ಚಂಪಕಧಾಮ ಟೆಂಪಲ್. ರೋಡ್ ಸ್ವಲ್ಪ ನ್ಯಾರೋ ಕಂಜೆಸ್ಟೆಡ್ ಇರುತ್ತೆ, ಬಟ್ ಓಕೆ, ಫೈನ್, ಹೋಗ್ಬೋದು. ಬೇರೆ ಟೈಮಲ್ಲಿ ಹೆವಿ ರಶ್ ಇರುತ್ತೆ. ಸೊ ಈ ಸತಿ ಪೇಂಟಿಂಗ್ ಬೇರೆ ಆಗಿದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಮೆಟ್ಲೆಲ್ಲ ಪೇಂಟ್ ಮಾಡಿದಾರ ಅಥವಾ ಅರ್ಶನ ಹಚ್ಚಿದಾರ ಗೊತ್ತಾಗ್ತಾ ಇಲ್ಲ. ಏನೋ ಮಮ್ಮಿ ನೀನು ಕೇಳ್ತಾ ಇದಲ್ಲ, ಇಲ್ಲೂ ಇದೆ ಎಲ್ಲ. ನೋಡಿ, ಬಂದು ರೀಚ್ ಆದ್ವಿ ಟೆಂಪಲ್ಗೆ. ನೋಡಿ, ಬೆಳಗ್ಗೆನೆ ಅನ್ನ ಪ್ರಸಾದ ಸಿಕ್ಕಿದೆ. ತಿಂತಾ ಇದ್ದಾಳೆ ಕಲಿ. ತುಂಬ ಜನ ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ನಮ್ಮ ಅದೃಷ್ಟಕ್ಕೆ ಇವತ್ತು ರಶ್ಶೇ ಇರಲಿಲ್ಲ. ಏನೊಂದು 15-20 ಮಿನಿಟ್ಸಲ್ಲೆಲ್ಲ ಆಗೋಯ್ತು. ಸೊ ಒಂದು ಖುಷಿ ವಿಚಾರ ಏನು ಅಂದರೆ ಇಲ್ಲಿ ಅನ್ನ ಪ್ರಸಾದ ನಡೀತಾ ಇತ್ತು. ಸೊ ಯೂಶಲಾಗಿ ಮಧ್ಯಾಹ್ನ ಇರುತ್ತೆ. ಮೋಸ್ಟ್ಲಿ ಇವತ್ತು ಶ್ರಾವಣ ಶನಿವಾರ ಆದ್ರಿಂದ ಊಟ ಇತ್ತು. ಯೂಶಲ್ ಆಗಿ ನಾವು ಬಂದರೆ ಕೆಳಗಡೆ ಚಂಪಕಧಾಮ ದರ್ಶನ ಮಾಡಿಕೊಂಡು ಮೇಲ್ಗಡೆ ಬೆಟ್ಟದ ಮೇಲೆ ಹೋಗಿ ಅಲ್ಲೂ ಕೆಲವೊಂದು ದೇವಸ್ಥಾನಗಳಿದೆ ಮಾಡ್ಕೊಂಡು ಬರ್ತೀವಿ. ಬಟ್ ಈ ಸತಿ ನಮಗೆ ಚೂರು ಬೇರೆ ಕೆಲಸ ಇರೋದ್ರಿಂದ ಬರೀ ದೇವಸ್ಥಾನ ಕೆಳಗಡೆ ಚಂಪಕಧಾಮ ದೇವಸ್ಥಾನ ನೋಡಿಕೊಂಡು ನಾವಿವಾಗ ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಇದೊಂದು ಚಿಕ್ಕ ಬ್ಲಾಗ್ ಆಗಿರುತ್ತೆ, ಸಿನ್ಸ್ ಇದು ಸಿಟಿ ಒಳಗಡೆನೆ ಇರೋದ್ರಿಂದ.
ನಾನು ಇದೇ ಹೇಳಿದ ಅವಾಗಲೇ ಟೈಗರ್ ಏರ್ ರೆಸ್ಟೋರೆಂಟ್ ಅಂತ, ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಏರೋಪ್ಲೇನ್ ಥರ ಮಾಡಿದ್ದಾರೆ. ಇದು ಆ್ಯಕ್ಚುಯಲ್ ಫ್ಲೈಟಾ ಅಥವಾ ಸುಮ್ಮನೆ ಮಾಡಿದಾರಾ ಗೊತ್ತಿಲ್ಲ. ಇದ್ದು ರೆಸ್ಟೋರೆಂಟು, ಬಟ್ ಇದು ಓಪನ್ ಆಗೋದು 11 o'clockಗೆ, ಬಟ್ ಇವಾಗ 9 o'clock. ಸೊ 2 hours ಇದೆ. ಸೊ ತುಂಬ ಲಾಂಗ್ ಟೈಮ್ ವೆಯ್ಟ್ ಮಾಡೋಕ್ಕಾಗಲ್ಲ. ಬರೋಣ, ನೆಕ್ಸ್ಟ್ ಟೈಮ್ ಬಂದು ಎಕ್ಸ್ಪ್ಲೋರ್ ಮಾಡೋಣ. ಏನು ಹೇಳ್ತಾ ದೀಪ್ತಿ? ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಆಲ್ಮೋಸ್ಟ್ 1 hour ಆಯಿತು. ಸೊ ಇವಾಗ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀವಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀವಿ. ಬಾಯ್.